ಸರ್ ಏನು ಪ್ರಾಬ್ಲಮ್ ಆಗ್ಯದ ರೀ? ಏನಾಗೈತ್ರಿ ಹೆಣ್ಮಕ್ಳು ಕೂಡಿ ಯಾರ ಇಲ್ಲದಕ್ಕಾಗಿ ಹೆಣ್ಮಕ್ಳು ಅಜ್ಜಿ ಹೋದ್ರ ಫಾರೆಸ್ಟ್ ಆಫೀಸರ್ ಈ ಅಜ್ಜಿನ ಯಾರು ಫಾರೆಸ್ಟ್ ಆಫೀಸರ್? ಪೈಪ್ಲೈನ್ ಎಲ್ಲಿಂದ ಎಲ್ಲಿವರೆಗೆ ಒಯ್ಯಾಕತ್ತೀರಿ? ಅವ್ರದ್ದು ಏನ ಒಂದು ವಿಷಯ ಏನಪ್ಪಾ ಅಂದ್ರೆ ಫಾರೆಸ್ಟ್ದಾಗ ಪೈಪ್ ಹಾಸ್ಬಾರ್ದು ಅಂದ್ರೆ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಡ್ತಾರ. ಪರ್ಮಿಷನ್ ಎದಕ್ಕೆ ಬೇಕಾಗೈತಿ? ರೈತರ ಪೈಪ್ಲೈನ್ ನೀರು ಹಾಸ್ಕೊಂಡು ಹೋಗಿ ಭೂಮಿ ಫಾರೆಸ್ಟ್ ಹಚ್ಕೊಂಡು ಇರ್ತೈತಿ, ಇಚ್ಕೊಂಡು ಇರ್ತೈತಿ. ಮತ್ತು ಈ ಕಡೆಯಿಂದ ಆ ಬದಿಗೆ ನೀರು ಒಯ್ಬೇಕಾದ್ರೆ ಪೈಪ್ಲೈನ್ ಮುಖಾಂತರ ಒಯ್ಬೇಕು ನಾವು. ಆ ಪೈಪ್ಲೈನ್ ಈಗಾಗಲೇ ಹಾಕಿದ್ದು ಐತಿ. ಅದನ್ನ ಅವ್ರು ಏನ್ ಮಾಡ್ಯಾರು, ಅರಣ್ಯ ಅಧಿಕಾರಿಗಳು ಬಂದ ಪೈಪ್ ಎಲ್ಲ ಹೊಡೆದು ಆ ಟೈಪ್ ಅಜ್ಜಿಯವರ ಮತ್ತು ಅವ್ರ ಅಕ್ಕಾರ ಹೋಗ್ಯಾರ. ಆದಾಗ ಅವ್ರನ್ನ ನುಗ್ಗಿಸ್ಕೊಟ್ಟ ಅವ್ರನ್ನ ಬಡ್ದ ಅವ್ರದ್ದೆಲ್ಲ ಕೈನ ಹೋಗೈತಿ. ಅವ್ರು ಏನ್ ಮಾಡ್ಯಾರ, ಎಲ್ಲ ಪೈಪ್ಗಳು ಹೇರ್ಕೊಂಡು ಅವ್ರ ಆಫೀಸ್ಗೆ ಹೋಗ್ಯಾರ. ಅರಣ್ಯ ಅಧಿಕಾರಿಗಳು ಅಲ್ಲೇ ಮಾಡ್ಯಾರ. ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ. ಈಗಾಗಲೇ ನೋಡ್ರಿ, ಯಾಕಪ್ಪ ಅಂದ್ರ ಈಗ ಅವರು ಅಧಿಕಾರಿಗಳು ಹಾಕಾರ, ನಾವ ಏನ್ರ ಅವ್ರ ಮೇಲೆ ಕೈ ಮಾಡಿ ನಮ್ಮ ಮೇಲೆ ಇನ್ಮೇಲೆ ಅರೆಸ್ಟ್ ಮಾಡ್ತಾರ. ಈಗ ಅವ್ರು ಇನ್ಕದವ್ರು ಯಾಕೆ ಅರೆಸ್ಟ್ ಆಗಿಲ್ಲ ಅಂದ್ರೆ ಅವ್ರಿಗೊಂದು ಕಾನೂನ ನಮ್ಗೊಂದು ಕಾನೂನ, ಇದನ್ನ ಒಪ್ಪಂಗಿಲ್ಲ. ಹೀಗಾಗಿ ತಹಸೀಲ್ದಾರ್ ಸಾಹೇಬ್ರಿಗೆ ನಾವು ಇಲ್ಲಿ ಸರ್ಕಲ್ ಬಂದ್ ಮಾಡಬಾರ್ದು, ಜನಸಾಮಾನ್ಯರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ನಾವು ಅವ್ರ ಅಪ್ಪೋಣ ಚೇಳಂತೆ ಆಫೀಸ್ಗೆ ಹೋಗಿದ್ದೀವಿ, ತಹಸೀಲ್ದಾರ್ ಆಫೀಸ್. ಅವರ ಉಡಾಪಿ ಉತ್ತರ ಕೊಡ್ತಾರೆ ತಹಸೀಲ್ದಾರ್ ಅವರು. ಇಲ್ಲ ನಾಳೆ ಜೈಂಟ್ ಹೊಡ್ಸನು, ನಾಳೆ ಕಲೆಕ್ಷನ್ ಕೊಡ್ನು, ಮತ್ತೆ ಈಗ ದನಕರ ಹೆಂಗ ಅವು ನೀರಿನ ಎಲ್ಲಿ ತಂದು ಹಾಕುದು ನಾವು. ಅದಕ್ಕೆ ನಾವು ಹೇಳಿದೀವಿ, ಇಲ್ಲ ನಾವು ತಹಸೀಲ್ದಾರ್ ಆಫೀಸ್ ನಳವನ್ನ ಕಟ್ ಮಾಡ್ತೀವಿ, ನೀವು ನೀರು ಬಂದ್ ಮಾಡಿ. ಮಾಡುತ್ತೆ ನಳ ನೀವು ಬಂದ್ ಮಾಡ್ತು, ನಿಮ್ದು ತಹಸೀಲ್ದಾರ್ ಆಫೀಸ್ ನಳ ಬಂದ್ ಮಾಡ್ತೀವಿ ನಾವು, ನೀವು ನೀರಿಂದ ಕುಂಡ್ರಿ, ನಾವು ಕುಂಡಿರ್ತೀವಿ. ಹಂಗಾರ ನೋಡೋಣ, ನಿಮಗೊಂದು ನ್ಯಾಯ ನಮಗೊಂದು ನ್ಯಾಯ ಅಲ್ರಿ. ರೈತರು ಕಷ್ಟಪಟ್ಟು ದುಡ್ದಿದ್ದು ಗೌರ್ದಿಂದ ಪೈಪ್ಲೈನ್ ಸಾಲ ಸೂಲ ಮಾಡಿ ಪೈಪ್ಲೈನ್ ಹಾಕಿದ್ವಿ ನಾವು, ಮತ್ತೆ ಅದನ್ನ ಕಡಿತಂದ್ರ ಇದೇನು ಅಧಿಕಾರಿಗಳು? ಇದೇನು ಯಾವ ದೇಶದ? ಇದು ಭಾರತ ದೇಶ ಐತೆ. ಇವ್ರೇನು ಹೊರದೇಶ ಮಾಡಕ್ ಹೊಂಟಾರ ಎಂಬಳತ್ತನ ಬಡಿದು ಹೊಡಿದು ಅವೆಲ್ಲ ಪೈಪ್ಲೈನ್ ಕಿತ್ಕೊಂಡು ಹೋಗುದು ಅಂದ್ರೆ ಏನು ಹಕ್ಕ ಇಲ್ಲ. ಈ ರೋಡ್ ಬರ್ಬೇಕಾದ್ರೆ ನಮ್ಮ ರೈತರ ಭೂಮಿ ಆಗ ರೋಡ್ ಬಂದೈತಿ. ಒಂದು ಲೈಟ್ ಕಮ್ಮ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬೇಕಾದ್ರೆ ರೈತರ ಭೂಮಿ ಅಂತ ಲೈಟ್ ಹೋಗೈತಿ, ಕರೆಂಟ್ ಹೋಗೈತಿ. ಮತ್ತ ಅವ್ರು ಮಾಡಿರೋ ರೀತಿ ನಾವು ಮಾಡಿರೋ ತಪ್ಪ. ಈ ಘಟನೆ ಯಾವ ಸ್ಥಳದಾಗ ನಡೆದ್ರಿ? ಕರೆಕ್ಟ್ ಸರ್ವೆ ನಡೆದೈತ್ರಿ. ಒಂದ್ 10 ನಿಮಿಷ ಹೊಲಕ್ ಹೋಗ್ತೇವೆ ಅಂದ್ಕೊಳಕ್ ಅಂತ ಬಿಟ್ಟಾರಿ. ಹೊರಗ್ ಹಂಗ ಪೈಪ್ ಹೊರತೀರಿ, ಪೈಪ್ ಹೊರತಾರು ಮತ್ ನಮ್ ಹೇಳಿ ಸರ್ವೆ ನಡೆದೈತಿ. ಒಂದ್ 10 ನಿಮಿಷ ತಡಿಬೇಕು. ಆ ಕಡೆ ಒಂದ್ ಜೀಪ್ ತರ್ಬೇರಿ, ಈ ಕಡೆ ಒಂದ್ ಜೀಪ್ ತರ್ಬೇರಿ. ಒಂದ್ ಪೈಪ್ 2 ಜಗಿ ಕಟ್ ಮಾಡಿದಾರೆ. ಪೈಪ್ ಲೈನ್ ಮಾಡಿದಾರ್ರಿ. ಮತ್ತೆ ಈ ನಮ್ಗೆ ನುಕ್ಸಾನ್ ಭರ್ಪಾಯಿ ಮಾಡ್ರಿ ಯಾರ್ರಿ? ನಾವು ತಹಸೀಲ್ದಾರ್ ದಂಡಾಧಿಕಾರಿಗಳು ಸರ ಇದ್ರ ಬದಲು ಹೇಳಕ್ ಹೋದ್ರ ಅವ್ರನ್ನ ಕರೆಸಿ ಅದನ್ನ ಸುತ್ತ ಮಾಡಿಸ್ತಾನಿಲ್ಲ. ನಾನು ನಾಳೆ ಮಾಡಿಸ್ತನು, ನಾಡ್ದು ಮಾಡ್ತನು. ಅಲ್ಲ ನೀರಿನ ಸಮಸ್ಯೆ ಅದ ಗೌರ್ಮೆಂಟ್ ಇದು ಹಲ್ಲೆ ಆದ ಯಾವಾಗ? ಯಾವ್ದ್ರಿ? ಶಿವಾಜಿ ಸರ ಹಲ್ಲೆ ಆದವ್ರ ಹೆಸರು ಏನ್ರಿ? ನೀರ ಸರ್ಕಾರಿ ಜಾಗದಾಗ ನಮ್ಮ ಜಮೀನದಾಗ ನೀರ್ ಆಗ್ಲಿ ಅಂದ್ರು ಸರ್ಕಾರಿ ಜಾಗದಾಗ ನೀರ್ ಇತ್ತಂದ್ರೆ ಬೋರ್ ಹಿಡ್ಕೊಂಡು ಹೋಗಿ ಹಾಸ್ಬೋದು, ಕಾನೂನು ಐತಿ. ನೀರಿದ್ದಲ್ಲಿ ಒಯ್ಬೇಕು ಅನ್ನೋದು ಗೊತ್ತಿರ್ಬೇಕ್ರಿ ಇವ್ರಿಗೆ. ಬರೀ ಪೈಪ್ಲೈನ್ ಹಾಸ ಕೊಟ್ಟಿಲ್ಲ ನಮ್ನ. ಮತ್ ಇವ್ರ ಅರಣ್ಯ ಅಧಿಕಾರಿಗಳು ನಾವು ರೈತರ ಭೂಮಿ ಕೊಟ್ಟಿದೀವ, ನಮ್ಮ ಭೂಮಿ ಆಗಾದ ಹೋಗ್ತಾರ ಇವ್ರು ಅರಣ್ಯ ಕಾಯಕ. ಮತ್ತೆ ನಮ್ಮ ಜಾಗದಾಗ ಯಾಕೆ ಆದ ಹೋಗ್ತಾರ ಇವ್ರ? ಈಗ ಸರ ಸಾಕಷ್ಟು ಅವ್ರ ಕಡೆ ಕೆಲವೊಂದು ದುಷ್ಟ ಮಂದಿ ಕಡೆ ಲಂಚಾತಿಂದ ಅವ್ರಿಗೆ ಬಿತ್ತನೆ ಮಾಡಕ್ಕೂ ಕೊಟ್ಟಾರ ಇವ್ರು ಅರಣ್ಯ ಅಧಿಕಾರಿಗಳು. ಅದು ಐತಿ ನಮ್ಮಲ್ಲಿ. ಸಾಕಷ್ಟು ಗಿಡಗಳು ಇಟ್ಟು ಹಚ್ಚಿ ಬಿಲ್ಲು ತೆಗ್ದಾರ. ಇವ್ರು ಅರಣ್ಯ ಬೆಳೆಸ್ತೀವಿ ಅಂತೇಳಿ ಅಲ್ಲಿ ಏನು ಬೆಳೆಸಿಲ್ಲ ಇವ್ರ. ತಮಗೆ ಯಾರು ದುಡ್ಡು ಕೊಡ್ತಾರ ಅವ್ರಿಗೆ ಗಿಡ ಕಡಿಯಾಕೂ ಕೊಟ್ಟಾರ ಪರ್ಮಿಷನ್ ಇವ್ರ. ಆದ್ರ ರೈತ ಒಬ್ಬ ಪೈಪ್ಲೈನ್ ಒಯ್ತೀವಿ
ಈ ಭೂಮಿಯಿಂದ ಆ ಭೂಮಿ ದಾಟ್ತು ಅಂದ್ರೆ ಬಿಡತ್ತಿಲ್ಲ ಇವ್ರ. ಆದ್ರೆ ಏನ ರೈತರನ್ನ ಉಳಿಸ್ಬೇಕತ್ತಾರ, ಏನ್ ಕೊಡ್ಬೇಕತ್ತಾರ ಇವ್ರ? ಯಾರು ಗೋರಿ ಮಾಲಿ ಇವ್ರ ಅಧಿಕಾರ ಸರ್ಕಾರ ನಡೆಸ್ಬೇಕತ್ತಾರ ಇವ್ರ ಅಲ್ರಿ? ಹಂಗಾದ್ರೆ ಈಗ ನಾವು ದೇಶಕ್ಕಾಗ ನಮ್ಮ ಮಕ್ಕಳ ಕಳ್ಸಿದೀವಿ, ಯಾರು ರಾಜಕಾರಣ ಕಳ್ಸಿಲ್ಲ, ಯಾರು ರಾಜಕಾರಣ ಮಕ್ಕಳು ಕಳ್ಸಿಲ್ಲ. ಈಗ ಒಂದ್ರಿ ಈಗ ನೀವು ಪೈಪ್ಲೈನ್ ಒಯ್ಯತ್ತಿರ್ತಂದ್ರಿ ಏನ್ ಗಿಡ ಅದು ಕಡ್ದೇರೇನ್ರಿ ಫಾರೆಸ್ಟ್ ಕೆಳಗಿಂದ? ಒಂದು ಗಿಡ ಅಲ್ ಸರ, ಒಂದು ಸಣ್ಣ ಒಂದು ಕೊಂಡಿ ಕಿತ್ತಿಲ್ರಿ ನಾವು, ಏನು ಮಾಡಿಲ್ಲ. ಪೈಪ್ಲೈನ್ ಕುಂಬಿಗೆ ಹಾಕಿಲ್ರಿ ಅವ, ಬರೀ ಮ್ಯಾಗ ಹಾಸ್ಕೊಂಡು ಹೋಗ್ರಿ, ಏನು ಮಾಡಿಲ್ಲ ಅವ. ಇಷ್ಟು ಮಾಡಿದಕ್ಕೆ ನಿಮ್ಮ ಅಜ್ಜಿ ಮ್ಯಾಗ ಹಲ್ಲೆ ಮಾಡ್ರಿ. ಅಜ್ಜಿ ಎತ್ತರಲೆ ಹೊಡೆದ್ರೆ ಅಧಿಕಾರ ಎತ್ತರಲೆ ಹೊಡೆದ್ರೆ ಅಜ್ಜಿ ರೇಖೆ 90 ವರ್ಷದ ಅಜ್ಜಿ ನುಗ್ಗಿಸ್ಕೊಟ್ರೆ ಯಾವ ಪರಿಸ್ಥಿತಿ ಆಗೈತಿ? ಅವ್ರ ಮನ್ಯಾಗು ಅಧಿಕಾರಿ ಮನ್ಯಾಗು ತಾಯಿದಾಳ, ಅದನ್ನ ನೋಡ್ಕೊಂಡ್ ಮಾಡ್ಬೇಕಲ್ಲ, ಹೇಳ್ಬೇಕಲ್ಲ. ಇಲ್ಲ ಅಜ್ಜಿ ಹಿಂಗೈತಿ, ಅವ್ರ ನಿಮ್ಮ ಮನ್ಯಾಗ ಯಾರಾದ್ರೂ ಕರ್ಸ್ರಿ ಹೇಳ್ಬೇಕು. ಏನಿದ ಏನು ಸರ್ವಾಂಗೀಣ ಅಧಿಕಾರ ಇದ? ಜನಸಾಮಾನ್ಯ ಮೇಲೆ ಈ ನಮ್ಮನೆ ದೌರ್ಜನ್ಯ ಮಾಡೋದಾದ್ರೆ ಜನರಿಗೆ ಏನು ರಕ್ಷಣೆ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರದಾಗ ರೈತರಿಗೆ ಏನು ರಕ್ಷಣೆನೇ ಇಲ್ಲ. ಈ ನಿಮ್ಮ ಕಡೆ ಅಲ್ಲಿ ಬಂದಿರಲ್ಲ ಹಲ್ಲೆ ಮಾಡಕ ಅಧಿಕಾರಿಗಳ್ರಿ, ಅರಣ್ಯ ಅಧಿಕಾರಿಗಳು, ಅವ್ರ ಏನಾದ್ರು ವಿಡಿಯೋ ಫುಟೇಜ್ ಅದು ಐತೇನ್ರಿ ನಿಮ್ ಕಡೆ? ಯಾರ್ಯಾರು ಬಂದಿರೋ ಹೇರಿದ್ದು ಐತಿ ಸರ್, ಹೇರಿದ್ದು ಎಷ್ಟು ಜನ ಅಧಿಕಾರಿಗಳು ಬಂದಿದ್ರು ಅಲ್ಲಿ? ಒಂದು 20 ಸರ್ ನಮ್ಮನೇನು ಏನಪ್ಪ ಅಂದ್ರೆ ರೋಡ್ ಇದು, ಈ ರೋಡ್ನಾಗ ಅದ ಹೋಗ್ಬೇಕು. ಯಾವ ಅಧಿಕಾರಿ ಹೋಲಿ, ಯಾವ ರಾಜಕಾರಣಿ ಹೋಲಿ, ನಾವು ಅವ್ರನ್ನ ತಡೆದ ಬಿಡ್ತು, ಮುಂದೆ ಬಿಡ ಮಾತೇ ಇಲ್ಲ. ನಮಗೆ ಯಾವ್ದು ತೊಂದರೆ ಮಾಡಂಗಿಲ್ಲ. ಅಲ್ಲಿ ಇದು 10 ಪೈಪ್ಲೈನ್ ಅಲ್ಲ, 100 ಪೈಪ್ಲೈನ್ ಹಾಕೋದಾದ್ರು ಏನೋ ಅಧಿಕಾರಿಗಳ ತೊಂದರೆ ಮಾಡೋಂಗಿಲ್ಲ. ಈಗಾಗಲೇ ನಾವು ಹೇಳಿದ್ವಿ ಸರ್. ಮತ್ತೆ ಏನಾದ್ರು ಕ್ರಮ ಆತು, ಏನಾದ್ರು ತೊಂದರೆ ಆತಂದ್ರ ನೇರ ಹೊಣೆ ಈ ದಂಡಾಧಿಕಾರಿಗಳಂತ ತಹಶೀಲ್ದಾರ್ ಸಾಹೇಬ್ರ ಹಾಕಾರ. ಯಾಕಂದ್ರೆ ಅವ್ರ ಗಮನಕ್ಕೆ ತಂದ ನಾವು ಅಲ್ಲೇ ಬಂದೀವಿ. ಆಗ ಸರ್ಕಾರ ಬಂದ್ ಮಾಡ್ಬೇಕಂದ್ರೆ ನಮ್ಮ ರೈತ ಸಂಘದವರ, ನಮ್ಮ ಮಹಿಳಾ ರೈತ ಸಂಘದವ್ರ ಎಲ್ಲರೂ ಕೂಡಿ ಅವ್ರೇನಂದ್ರು, ಇಲ್ರಿ ಅಲ್ಲಿ ಒಂದು ಮಾತು ಅವ್ರು ಕೇಳೋಣ, ಅವ್ರು ಒಪ್ಪಲಿಲ್ಲ ಅಂದ್ರೆ ನಾವು ಇಲ್ಲೇ ಸರ್ಕಾರ ಬಂದ್ ಮಾಡುತ್ತೇವೆ. ಅವ್ರು ಕೇಳಿದ್ವಿ ನಾವ, ಇಲ್ಲ ನಾಳೆ ಮಾಡ್ತೀವಿ, ನಾಡ್ ಮಾಡ್ಸೋಣ, ಮತ್ತು ದನಾಕರಿಗೆ ನೀರ ಇಲ್ಲ ನಾವೇ ಮಾಡೋಣ, ಅದಕ್ಕೆ ಸರ್ಕಾರ ಬಂದ್ ಮಾಡ್ಕೊಂಡ್ವಿ. ಅವ್ರಿಗೂ ಕೂಡ ಹೇಳಿದ್ವಿ. ಅವ್ರೇನಂದ್ರು, ನೀವು ಸರ್ಕಾರ ಬಂದ್ ಮಾಡ್ಕೊಂಡು ಏನಾರ ಬಂದ್ ಮಾಡ್ಕೊಂಡು ಅಂತ ಹೇಳಿ ಉಡಾಪಿ ಉತ್ತರ ಕೊಟ್ಟ ತಹಶೀಲ್ದಾರ್ ಹೋಗ್ಯಾರಿ. ಅವ್ರು ಬರ್ಬೇಕು, ಬಂದ್ ಅವ್ರ ಸಂಬಂಧಪಟ್ಟ ಕರೆಸಿ ನಾವು ಪೈಪ್ಲೈನ್ ರೆಡಿ ಮಾಡ್ಕೊಂಡು ಹೋಗಿ ಸರ್. ಅಣಕತ್ತಕಾಯಿ ಹೋರಾಟ ಹೊರತುಕೊಳ್ಳಂಗಿಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಫಾರೆಸ್ಟ್ ಲ್ಯಾಂಡ್ ದಾಗ ನಿಮ್ ಕ್ಲಿಯರೆನ್ಸ್ ಪೈಪ್ ಹಾಕೊಳಕ್ಕೆ ಅನುಕೂಲ ಮಾಡ್ಕೊಡ್ಬೇಕಲ್ಲ. ಈಗ ತಹಶೀಲ್ದಾರ್ ಸಾಹೇಬ್ ಜೊತೆ ನಾನು ಮಾತಾಡೇನಿ, ಆಮೇಲೆ ಫಾರೆಸ್ಟ್ ಅಫಿಷಿಯಲ್ ಜೊತೆನೂ ಮಾತಾಡೇನಿ. ಈಗ ಮಾತಾಡಕ್ಕೆ ಅವ್ರೇ ಅನ್ನೋದು ರೈತರಿಗೆ ಏನ್ ಅನುಕೂಲ ಆಗಬೇಕು ಅದು ಮಾಡಿಕೊಡೋಣ ಅಂತಾರೆ ಆಯ್ತಾ. ಬಟ್ ಏನಂತ ಕಾನೂನು ವ್ಯಾಪ್ತಿಯಲ್ಲಿ ಅದು ಮಾಡೋಣ ಅಂತಂದ್ರೆ ಅವ್ರ ಆಯ್ತಾ. ಈಗ ನಾಳೆ ತಹಶೀಲ್ದಾರ್ ಸಾಹೇಬರು ಬೆಳಗ್ಗೆ 10 ಗಂಟೆಗೆ ಅವರು ನಮ್ಮ ಪೊಲೀಸ್ ಇಲಾಖೆ ಆಯ್ತು, ಫಾರೆಸ್ಟ್ ಅಫಿಷಿಯಲ್ ಅಲ್ಲಿ ಹೋಗಿ ಕಿಶನ್ ಸ್ಥಳ ಪರಿಶೀಲನೆ ಮಾಡಿ ಕಿಶನ್ ಸೂಕ್ತ ನಿಮ್ಗೆ ಏನ್ ಅನುಕೂಲ ಆಗಬೇಕಲ್ಲ ಅದು ಮಾಡ್ಕೊಡ್ತೇವೆ ಆಯ್ತಾ. ಇದನ್ನ ನಾನು ಸಾಹೇಬ್ರ ಕಡೆ ತಹಶೀಲ್ದಾರ್ ಸಾಹೇಬ್ರ ಮಾತಾಡೇನಿ, ಆಮೇಲೆ ಫಾರೆಸ್ಟ್ ಅಫಿಷಿಯಲ್ ಜೊತೆನೂ ಮಾತಾಡೇನಿ ಆಯ್ತಾ. ಈ ಉಳ್ಕಿದೇನೈತಿ ನಿಮ್ಗೆ ನಿಮ್ ಮುಖಂಡರೇ ಮಾತಾಡ್ತಾರೆ. ಎಲ್ಲ ಸಮಸ್ತ ರೈತ ಬಾಂಧವರಲ್ಲಿ ತಾಲೂಕು ಆಡಳಿತದ ಪರವಾಗಿ ನನ್ನ ಒಂದು ವಿನಂತಿ ಏನಂದ್ರೆ, ತಾವು ಇಲ್ಲಿವರೆಗೆ ಕೈಗೊಂಡ ಮುಷ್ಕರದ ವಿಷಯದ ಬಗ್ಗೆ ನಾಳೆ ನಾವು ತಾಲೂಕು ಆಡಳಿತ ಹಾಗೂ ಮನೆ CPI ಸಾಹೇಬರು, PSI ಸಾಹೇಬರು ಎಲ್ಲ ಆರಕ್ಷಕ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ನಿಮಗೆ ಯೋಗ್ಯ ನ್ಯಾಯ ದೊರಕಿಸಿಕೊಡ್ತೇವೆ ಅಂತ ಈ ಮೂಲಕ ನಾನು ತಾಲೂಕು ಆಡಳಿತ ಪರವಾಗಿ ಭರವಸೆ ಕೊಡ್ತೇನೆ.